ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಾರಿಗೆ ಡಿಕ್ಕಿಯಾಗಿ ರಸ್ತೆ ಬದಿಯ ಅರಣ್ಯ ಪ್ರದೇಶದ ಒಳಗೆ ಲಾರಿ ನುಗ್ಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಹಾಗೂ ಗೌರಿಬಿದನೂರು ಮಾರ್ಗದ ಕಣಿವೆಯಲ್ಲಿ ನಡೆದಿದೆ. ತಮಿಳುನಾಡು ನೋಂದಣಿಯ ಅಶೋಕ್ ಲೈಲ್ಯಾಂಡ್ ಲಾರಿ ಕಣಿವೆ ಮಾರ್ಗದ ಇಳಿಜಾರಿನಲ್ಲಿ ಅತಿ ವೇಗವಾಗಿ ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಎದುರುಗಡೆಯಿಂದ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಚಾಲಕನ ನಿಯಂತ್ರಣ ಮತ್ತಷ್ಟು ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ರಸ್ತೆ ಬದಿಯ ಬೆಟ್ಟದ ಅಂಚಿನ ಅರಣ್ಯ ಪ್ರದೇಶಕ್ಕೆ ನುಗ್ಗಿದೆ. ಹೌದಾ ಒಳಗಡೆ ಅವನ ನೋಡಿಲ್ಲ ಡ್ರೈವರ್ ಆಚೆ ಡ್ರೈವರ್ ಇಲ್ಲ ಎಷ್ಟು ಅಲ್ಲಿಂದ ಇಲ್ಲಿಗೆ ಬಂದಿದೆ, ಹೆಂಗ್ ಬಂದೈತೆ ಗಾಡಿ ಇಷ್ಟು ದೂರ ಬಂದೈತೆ ಅಂದ್ರೆ పేరు నవీన్ కుమార్. ಏನಾಯ್ತು? ಇದು வண்டி டவுன்லேருந்து வரும்போது பிரேக் ஃபெயிலியர் ஆகி கிளச் பிளேட் உடஞ்சிட்டு நேராக கண்ட்ரோல் இல்லாமல் வந்து போயிடுச்சு. ಏನು ಕೊಡ್ತೀರಿ ಡೈರೆಕ್ಟ್? என்னன்னா ಫಸ್ಟ್ அந்த கட்டிங்கில் வந்து வரும்போது காரு அடிபட்டுச்சு. காரு சைடு டோரு. அதுக்கப்புறம் நேராக அங்கே செவுடிச்சு நேராக. ಇನ್ನು ಘಟನೆಯಲ್ಲಿ ಕಾರಿನಲ್ಲಿದ್ದ ಚಾಲಕ ಮನೋಜ್ ಅದೃಷ್ಟವಶಾತ್ ಎಂಬಂತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮನೋಜ್ ಕಳೆದ 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ. ಅಪಘಾತದ ನಂತರ ಹರಸಾಹಸ ಪಟ್ಟು ಲಾರಿಯಿಂದ ಹೊರಗೆ ಬಂದ ಲಾರಿ ಚಾಲಕ ನವೀನ್ನನ್ನ ಮನೋಜ್ ಬೈದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ನಮ್ಮ ಹೆಸರು ಮನೋಜ್ ಅಂತ. ಯಾವ ಊರು? ಇಲ್ಲೇ ಮುದ್ದೇನಹಳ್ಳಿ. ಎಲ್ಲಿಂದ ಬರ್ತಾ ಇದ್ರಿ ನೀವು? ನಾವು ಈ ಕಡೆ ಮಚ್ಚನಹಳ್ಳಿ ಕಡೆಯಿಂದ ಬರ್ತಿದ್ವಿ. ಅಪೋಸಿಟ್ ಲಾರಿ ಅವರು ಆ ಕಡೆಯಿಂದ ಫುಲ್ ಸ್ಪೀಡಲ್ಲಿ ಬಂದಿದ್ದಾರೆ. ಅದು ಅವರು ಸಿಕ್ಕಿಲ್ಲೇನೋ ಫುಲ್ ಅವರು ಟರ್ನಿಂಗ್ ಅಲ್ಲಿ ನಮ್ಮ ಆಪೋಸಿಟ್ ಬಂದಿರೋದು. ಅವರು ಬಂದು ಅಲ್ಲಿ ಒಂಚೂರು ಅವ್ರಿಗೇನು ಕಂಟ್ರೋಲ್ ಸಿಕ್ಕೋ ಇಲ್ಲ ಗೊತ್ತಿಲ್ಲ. ಬಂದ ನಮ್ಮ ಗಾಡಿಯವರು ಅವರು ಆ ಕಡೆ ಹೋಗೋರು. ನಾವು ನಮ್ಮ ಕಾರ್ ಅಷ್ಟರಲ್ಲಿ ನಾನು ಹೇಳ್ಕೊಂಡೆ. ಸೊ ನಮ್ಮ ಕಾರ್ ಇದೆ. ನಿಮ್ಮ ಕಾರ್ಗೆ ಡ್ಯಾಮೇಜ್ ಆಗಿದೆಯಾ? ಹೌದಾ? ಈಗ ರೋಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಕಡೆಯಿಂದ ಬರೋ ಕಾರಣದೇ ಇಲ್ಲ ಸರ್. ಆ ಕಡೆಯಿಂದ ವೆಹಿಕಲ್ ಬರೋದೇ ಗೊತ್ತಾಗಲ್ಲ. ಆಯ್ತಾ? ಇನ್ನೊಂದೇನು ಅಂದ್ರೆ ಅಲ್ಲಿ ಒಂದು ಹಂಸ ಆಗಿರೋ ತುಂಬಾ ಒಳ್ಳೇದು. ಆ ಕಡೆಯಿಂದ ಬರ್ತಾರೆ. ಯಾಕಂದ್ರೆ ಸ್ಪೀಡಾಗಿ ಬರ್ಬೇಕಾದ್ರೆ ಅವ್ರು ಅಲ್ಲಿ ಹಂಸ ಆದ್ರೂ ಇದೆ, ಸ್ವಲ್ಪ ಸ್ಲೋ ಆಗಾದ್ರೂ ಬರ್ತಾರೆ. ಇಲ್ಲ ಅಂದ್ರೆ ಅವ್ರು ಬಂದು ಸ್ಪೀಡ್ ನೋಡಿ ನನಗೆ ಭಯ ಆಗ್ಬಿಟ್ಟು ಎಷ್ಟು ಸ್ಪೀಡ್. ಹೌದಾ? ನೀವು ಎಷ್ಟು ಜನ ಇದ್ರಿ ಕಾರಲ್ಲಿ? ನಾವು ಒಬ್ಬರೇ ಇದ್ರೆ. ನಿಮ್ಗೇನು ತೊಂದರೆ ಆಗಿಲ್ಲ? ಅವ್ರಿಗೂ ಏನಾಗಿಲ್ಲ. ಲಾರಿಯವರು ಆ ಕಡೆ ಹೋಗಿದ್ದಾರೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.